ಗಣಪತಿ ಬಪ್ಪ ಮೋರ್ಯ. ಓಂ ಗಂ ಗಣಪತಯೇ ನಮಃ. ರಾಧೆ ರಾಧೆ, ಹರೇ ಕೃಷ್ಣ. ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಡಿ ಡೀಟೇಲ್ಸ್ ಕನ್ನಡ. ಸ್ಪೆಷಲ್ ಡೇ. ನಾನು ಇಡೀ ವರ್ಷ ಯಾವ ದಿನ ಕಾಯ್ತಿದ್ದೆ ಆ ದಿನ. ಇವತ್ತು ಗಣೇಶ ಚತುರ್ಥಿ. ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಾವು ಮಾರ್ನಿಂಗ್ ಎದ್ವಿ, ನಾಗರು ಮಾಡ್ಕೊಂಡು ಬರಬೇಕಿತ್ತು. ಬೇಗ ಹೋಗಿ ನಾಗರು ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ. ನಾನು ಫಸ್ಟ್ ಟೈಮ್ ಹೋಗ್ನಕ್ಕೆ ಹಾಕಿ. ಈಗ ಅಮ್ಮ ಮನೇಲಿ ಪೂಜೆ ಮಾಡ್ತಾಯಿದ್ರು. ಮನೇಲಿ ಪೂಜೆ ಮಾಡಿಬಿಟ್ಟು ನಾವು ಹೋದ್ವಿ ಒಂದೇ ಸರಿ ನಾಗರು ಮಾಡೋದಕ್ಕೆ. ನಾವು ಗಣೇಶ ಚತುರ್ಥಿ ದಿನವೇ ನಾಗರು ಮಾಡೋದು ವರ್ಷ ಪ್ರತಿ ಸಲ. ಸೊ ಪೂಜೆ ಮಾಡಿಬಿಟ್ಟು ನಾವು ಹೊಟ್ವಿ ನಾಗರು ಮಾಡೋದಕ್ಕೆ. ಬನ್ನಿ ಅಲ್ಲಿ ಸಿಗ್ತೀವಿ, ತೋರಿಸ್ತೀನಿ ಅಲ್ಲಿ ನಾವು ನಾಗರು ಮಾಡ್ತೀವಿ, ಹೇಗೆ ಮಾಡ್ತೀವಿ. ನಾಗರು ಮಾಡಾದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ, ನಾಗರು ಮಾಡಿಬಿಟ್ಟು ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಏನಾದರೂ ತಿನ್ಕೊಂಡು ಹೊರಡ್ತೀವಿ. ಸೊ ಅದೇ ಪ್ರೊಸೆಸ್ ಇವತ್ತು ಆಗಿರೋದು. ಬನ್ನಿ ತೋರಿಸ್ತೀನಿ ಏನೇನು ನಡೆಯುತ್ತೆ ಅಂತ, ಪೂಜೆ ಹೇಗೆ ಮಾಡ್ತೀವಿ, ಏನೇನಾಗುತ್ತೆ ಅಂತ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ರಶ್ ಇದ್ದರು. ಬಾರಮ್ಮ ಕರಿತಿರೋದಿನ ಅವಾಗಿಂದ ಅರ್ಶನ ಕುಂಕುಮ ಪೂಜೆ ಫಸ್ಟ್ ಮಾಡೋದು. ಕಡ್ಡಿ ಬೆಳಗ್ಬಿಡು. ನಾನು ಒಂದು ಫೋಟೋ ತೆಗಿಸ್ಕೊತೀನಿ ಕಣ್ರ. ನನ್ನ ವ್ಲಾಗಿಗೆ ಎಲ್ಲಿ ಯಾಕೋ ಗಾಯ ಆಗಿರೋದು ಮುಟ್ತೀಯಾ? ನನ್ನ ಹೆಸರು ಹೇಳು. ನನ್ನ ಹೆಸರು ಗೊತ್ತಲ್ಲ ನಿಂಗೆ, ಹೇಳು. ನೋಡು, ಹೇಳಲ್ವಾ ಹೇಳು. ನನ್ನ ಹೆಸರೇನು? ಹಾಂ, ವೆರಿ ಗುಡ್. ತಂಗಿಗೂ ಹೇಳ್ಕೊಡು. ತಂಗಿ ತಲೆ ಮೇಲೆ ಹೂವು ಹೋಗ್ಬಿಟ್ಟೆ. ತಂಗಿ ತಲೆ ಮೇಲೆ ನೋಡಿ. ಎಲ್ಲಿ ಗಾಯ ಆಗೈತೆ ನಿಂಗೆ? ಅಕ್ಕನ ತೋರಿಸಿ ಬಿಡೋದು ಮಾಡ್ತಾ ಇದ್ದಪ್ಪ. ಎಲ್ಲಾಗೈತಪ್ಪ ಗಾಯ? ಎಲ್ಲಪ್ಪ ತೋರಿಸು ನೋಡೋಣ. ಇಲ್ಲಿ ಗಣಪತಿ ಶರ್ಟ್ ಹಾಕೊಂಡ್ಬಿಟ್ಟವನ. ನೋಡಿ, ಗಣೇಶ ಶರ್ಟ್ ಹಾಕೊಂಡವನೆ. ಗಣೇಶ ಹಬ್ಬಕ್ಕೆ ಇವನು ಒಬ್ಬನೇ ನೋಡಿ ಹಬ್ಬ ನೀಟಾಗಿ ಮಾಡ್ತಾರೆ. ಹೊಸ ಬಟ್ಟೆ ಹಾಕೊಳ್ಳೋದ್ರು ಇಲ್ಲ, ಇದೇ ಹಾಕೋಬೇಕಂತ ಹಾಕೊಳ್ಳೋದು. ಸೊ ಇಲ್ಲಿ ಪೂಜೆ ಮುಗಿಸಿದ್ವಿ ನೋಡಿ. ಪೂಜೆ ಎಲ್ಲ ಮುಗೀತು. ಈಗ ರೈಲ್ವೆ ಸ್ಟೇಷನ್ ಹತ್ರ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಹೋದ್ವಿ. ಅಲ್ಲೇ ದರ್ಶನ ಮಾಡ್ತಿದ್ದೀವಿ ನೋಡಿ.
ಲೆಕ್ಕಿ ಒಂಚೂರು ಸೈಡ್ ಬಿಡ ಎಲ್ರಪ್ಪ. ಎಷ್ಟು ದಿನ ಆಗಿತ್ತು ಗೊತ್ತಾ ನಾನು ಇಲ್ಲಿಗೆ ಬಂದು. ಮುಂಚೆ ಹಳೆ ಮನೇಲಿದ್ದಾಗ ಹೀಗೆ ಇಲ್ಲಾಸೆ ಓಡಾಡ್ತಿದ್ದಿದ್ದು ನಾನು. ಇದ್ರ ಮುಂದಾಸೆ, ಟೆಂಪಲ್ ಮುಂದಾಸೆ, ರೈಲ್ವೆ ಸ್ಟೇಷನ್ ಮೇಲಾಸೆ ನಮ್ಮ ಕಾಲೇಜ್ಗೆ. ಅವಾಗ ಡೈಲಿ ನೋಡ್ಕೊಂಡು ಹೋಗ್ತಿದ್ದೆ, ಡೈಲಿ ದರ್ಶನ ಮಾಡ್ತಿದ್ದೆ. ಆದರೆ ಹೊಸ ಮನೆಗೆ ಹೋದ್ಮೇಲೆ ತುಂಬ ಮಿಸ್ ಮಾಡಿಕೊಂಡೆ. ಹಾಗೆ ಈಗ ನಾಗರು ಮಾಡಿದ್ದು ಆಯಿತು, ಸುಬ್ರಹ್ಮಣ್ಯ ಸ್ವಾಮಿ ಅಣ್ಣನ ದರ್ಶನ ಕೂಡ ಆಯಿತು. ಎರಡನ್ನೂ ಮುಗಿಸ್ಕೊಂಡು ನಾವಿವಾಗ ತಿಂಡಿ ಮಾಡೋದಕ್ಕೆ ಹೋಗ್ತೀವಿ. ತಿಂಡಿ ಮನೆಗೆ ತೊಗೊಂಡೋಗಿ ತಿಂತಿದ್ವಿ. ಸರಿ ನಮ್ಮತ್ತೆ ಇಲ್ಲೇ ತಿನ್ನೋಣ ಅಂತ ಹೋಟೆಲಿಗೆ ಕರ್ಕೊಂಡು ಹೋಗಿದ್ರು. ಹೋಗೋಣ ಅಂತ ಹೇಳ್ತಾ ಇದ್ದಾರೆ ನೋಡಿ. ಈಗ ಹೋಟೆಲ್ಗೆ ಹೋಗ್ತಿದ್ದೀವಿ. ಈಗ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಮನೆಗೆ ಹೊರಡ್ತೀವಿ. ಹೀಗೆ ಮಾತಾಡ್ಕೊಂಡು ಎಲ್ಲರೂ ಹೊಡ್ತೀವಿ. ಪ್ರತಿ ವರ್ಷವೂ ಹೀಗೆ ಮಾಡೋದು. ಹೋಗೋಣ ನಡಿಯಮ್ಮ. ನಾಗರು ಮಾಡಕ್ ಬಂದಿದ್ದು ಅಂತ ಹೇಳು. ನಾಗರು ದೇವಿಕ ಮಾತಿಲ್ಲ, ಕತೆ ಇಲ್ಲ. ಮಾಡ್ರನ್ ಡ್ರೆಸ್ ನಾಗರು ಮಾಡಕ್. ತಿನ್ಕೊಂತ ಹೋಟ್ಲಿಂದ ವಾಪಸ್ ನಡ್ಕೊಂತ ಬರ್ತಾ ಆಮೇಲೆ ಇನ್ನು ನಾವು ಹಳೆ ಮನೆ ಹತ್ರ ಏನು ಹೋಗಲಿಲ್ಲ. ನಮ್ಮ ಮನೆ ಹತ್ರ ನಾವು ಸುಸ್ತಾಗಿತ್ತು ಅಂದ್ಬಿಟ್ಟು ಆಟೋ ಹೊತ್ಕೊಂಡು ನಮ್ಮ ಮನೆಗೆ ಹೊರಟ್ವಿ. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ನಂಗೆ ಗಂಡ್ಪಣಿಗೆ ತುಂಬ ದೃಷ್ಟಿಯಾಗಿರುತ್ತಲ್ಲ, ಆ ದೃಷ್ಟಿ ತೆಗೆದು ನಾನು ಯಾವಾಗಲೂ ಮಾಡ್ತೀನಿ, ತೆಗೆದು ಸುಮ್ಮನೆ ಕ್ಯಾಮ್ರಾಗೆ ಪೋಸ್ ಕೊಟ್ಕೊಂಡು ನೋಡಿಕೊಂಡು ಹಿಂಗೆ ನನ್ನ ರೂಮಲ್ಲಿ ಏನು ಮಾಡ್ತೀನೋ ಹಂಗೆ ಸುಮ್ಮನೆ ಕ್ಯಾಪ್ಚರ್ ಮಾಡಿದ್ದೆ. ಇವತ್ತಿನ ದಿನದಲ್ಲಿ ಈಗ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಈವ್ನಿಂಗ್ ಹೋಗ್ಬಿಟ್ಟು ನಾವು ಹೊಸ ಮನೇಲಿ ಇದೀವಲ್ಲ, ಹಳೆಯ ಏರಿಯಾಲಿ ಗಣಪತಿ ಕುಂಡ್ರಿಸ್ತಾರೆ. ಸೊ ಅಲ್ಲಿಗೋಗೋ ಪ್ಲ್ಯಾನ್ ಇದೆ. ಸೊ ಅಲ್ಲಿಗೋದಾಗ ಅಲ್ಲೇದು ಕ್ಯಾಪ್ಚರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗಿಲ್ಲ, ಹೋಗುತ್ತೆ ಅಂತ ಗಣಪಣ್ಣನ ಆಶೀರ್ವಾದದಿಂದ. ಇನ್ನೊಂದ್ಸರಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ದಿನ ನಿಮ್ಮ ಜೀವನ ಫುಲ್ ನಮ್ಮನ್ನ ವಿಘ್ನಹರ್ತ ಎಲ್ಲ ನಿಮ್ಮ ಜೀವನದಲ್ಲಿರೋ ಎಲ್ಲ ವಿಘ್ನಗಳನ್ನ ದೂರ ಮಾಡಲಿ. ಎಲ್ಲರಿಗೂ ಸಖತ್ತು ಸುಖ, ಶಾಂತಿ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ. ನೀವು ಮನಸ್ಸಿಂದ ನಮಗೆ ನಮ್ಮ ಗಣಪಣ್ಣೆಲ್ಲ ಬೇಡ್ಕೊಳ್ಳಿ. ನಿಮಗೆ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಹೆಂಗೆ ಆಗ್ತಾ ಇರುತ್ತೆ ನೋಡಿ. ಅವರು ಏನು ಹೇಳೋಣ, ಮಿರಾಕಲ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅವರು. ಸೊ ನಂಬಿ ಮನಸಾರೆ ಬೇಡ್ಕೊಳ್ಳಿ. ಕಿಂಚಿತ್ತು ಅನುಮಾನ ಇರಬಾರ್ದು ನಂಬಿಕೆಯಲ್ಲಿ. ನಂಬಿ ಮನಸಾರೆ ಬೇಡ್ಕೊಳ್ಳಿ. ನೋಡಿ ನಿಮ್ಮ ಲೈಫಲ್ಲಿ ಹೇಗೆ ಬದಲಾವಣೆ ಆಗುತ್ತೆ. ಒಂದೇ ಕ್ಷಣಕ್ಕೆ ಆಗ್ಬಿಡಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ನಾನು ಸಾಕ್ಷಿ. ಬೇಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಹಾಗೆ ಇನ್ನೂ ಹೇಳ್ಬೇಕಂತಂದರೆ, ನೀವು ತಿಂಗಳ ಸಂಕಷ್ಟಹಾರ ಚತುರ್ಥಿ ಅಂತ ಬರುತ್ತಲ್ಲ, ಸಂಕಷ್ಟಹಾರ ಚತುರ್ಥಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಉಪವಾಸ ಮಾಡಿ, ಪೂಜೆ ಮಾಡಿ, ಮನಸಾರೆ ಬೇಡ್ಕೊಳ್ಳಿ. ನೀವು ಸಂಪೂರ್ಣವಾಗಿ ಅವ್ರಿಗೆ ಸಮರ್ಪಿಸ್ಕೊಂಡ್ಬಿಡಿ. ಎಲ್ಲ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಆಗ ನೋಡಿ ನಿಮ್ಗೇನು ಒಳ್ಳೇದು ಅದನ್ನು ಅವ್ರು ಮಾಡ್ತಾ ಹೋಗ್ತಾರೆ. ನಿಮ್ಗೇನು ಬೇಕು ಮಾಡ್ತಾರೆ ಅಂತ ಹೇಳಿದ್ರೆ ನಾನು, ನಿಮ್ಗೇನು ಬೇಕಾ, ನಿಮ್ಗೇನು ಒಳ್ಳೇದು ಅದನ್ನು ಮಾಡ್ತಾರೆ. ಅದು ಬೆಸ್ಟ್ ಅಲ್ವಾ. ನನ್ನ ಜೀವನ ಹಾಗೆ ಸರ್. ಈ ದಿನದಕ್ಕೆ ನಾನು ಕೌಂಟ್ ಡೌನ್ ಮಾಡ್ಕೊಂಡು 1 ವರ್ಷ ಕಾಯ್ದಿದ್ದೀನಿ. ಸೊ ಫೈನಲಿ 27th August 2025, the specialist day of the world which I was waiting for so long has arrived. So blessed feeling. ಕ್ಯಾಪ್ಚರ್ ಮಾಡಲಿಲ್ಲ ಅಂತಂದರೆ ಹೇಗೆ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬನ್ನಿ, ಅಮ್ಮ ಏನು ಮಾಡ್ತಾ ಇದ್ದಾರೆ, ತಂಗಿ ಏನು ಮಾಡ್ತಾ ಇದ್ದಾರೆ ಎಲ್ಲನೂ ತೋರಿಸ್ತೀನಿ. ಈಗ ಒಂದು ರೀಲ್ಸ್ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಏನು ಮಾಡ್ತಿದ್ಯಾ? ಸೋನುಗೆ ಫೋಟೋ ತೆಗಿತಾ ಇದ್ದೀನಿ. ರೀಲ್ಸ್ ಮಾಡೋದು ಇವತ್ತು. ಅದೇ ಗಣಪತಿ ಮೋರಿಯಾಗಿ ಮಾಡೋಣ. ಫೋಟೋ ತೆಗಿ ಅಮ್ಮ. ಸದ್ಯಕ್ಕೆ ನನಗೆ ಅದಕ್ಕೆ ಫುಲ್ ಎನರ್ಜಿ ಬೇಕು. ಇಬ್ರು ಮಾಡೋಣ ಕಣ, ಬರಲ್ಲ ಅಮ್ಮ. ಅದಕ್ಕೆ ಫುಲ್ ಎನರ್ಜಿ ಬೇಕಮ್ಮ. ಅದು ಆಗಲ್ಲ. ಇಲ್ಲ ಅಮ್ಮ, ನಂಗೆ ಅದು ನಿನ್ಗೆ ಹೇಳೋದು ಅರ್ಥ ಆಗಲ್ಲ ಬಿಡು. ಅದಕ್ಕೆ ಒಂದು ಟೈಮ್ ಬರಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.
ಏನವ ಚೆನ್ನಾಗಿ ಬರ್ತೈತೆ ಸೋನು. ಬ್ಲಾಗ್ ಮಾಡು ಅಂತಾರೆ ನಮ್ಮಮ್ಮ. ಬ್ಲಾಗ್ ಮಾಡೋವಾಗ ಹಿಂಗೆ ಆಡ್ತಾರೆ, ಏನು ಮಾತಾಡಲ್ಲ. ಆಗ ಇದೇ ನಿಂಗೆ ಮಾತಾಡೋಣ ಅದೆಲ್ಲ ಮಾತಾಡ್ತಿದ್ದೀನಿ. ಹ್ಯಾಕ್ಚಿಂಗ್ ಮಾಡಿ ಅಂದ್ರೆ ಓವರ್ ಹ್ಯಾಕ್ಚಿಂಗ್ ಮಾಡ್ತಾರೆ. ಇರು ಸೋನು ಹಂಗೆ. ನೀವು ಫೋಟೋ ತೆಗೆಯೋದು ನಾನು ಬ್ಲಾಗಲ್ಲಿ ಹಾಕ್ಬೇಕಾ? ಮಾತಾಡ್ಬೇಕು, ಎಂಟರ್ಟೈನ್ ಮಾಡಬೇಕು. ಏನ್ ಮಾಡ್ಲಿ? ಡ್ಯಾನ್ಸ್ ಆಡಿ ಹೇಳ್ತೀನಿ. ನಮ್ಮಮ್ಮ ಸಾಲುತ್ತಿಲ್ಲವೇ ಸಾಂಗ್ ತುಂಬ ಚೆನ್ನಾಗಿ ಆಡ್ತಾರೆ, ಕೇಳಿಸ್ಕೊಳ್ಳಿ. ಅವೆಲ್ಲ ಆಮೇಲೆ ಹೇಳು. ಸಾಲುತ್ತಿಲ್ಲ ಮಾಡ್ಬಿಡ್ತಾರೆ. ಅನ್ಸಬ್ಸ್ಕ್ರೈಬ್ ಆಗಿರೋದು ಹೆಂಗೋ 100 ಸಬ್ಸ್ಕ್ರೈಬ್. ಅಷ್ಟಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಪ್ಪ. ನೀನ್ ಇಟ್ಟು ಪೋಸ್ ಕೊಡ್ತಾ ಇಲ್ಲ ನನಗೆ. ಇದಕ್ಕೋ ರಿಂಗಟ್ ಇಟ್ಕೊಂಡು ತಗೋದು. ಅದು ಚೆನ್ನಾಗಿ ಕಾಣಲ್ಲ, ಚೆನ್ನಾಗಿ ಬರುತ್ತೆ. ತಾಡಿ. ನನಗೆ ಗೊತ್ತಾಯ್ತು ಹೆಂಗೆ ತಪ್ಪಿಸ್ಕೊಬೇಕು. ಇವ್ರದ್ದು ಹಿಂಗೆ ಫೋಟೋಸ್ ತಗೊಳ್ಳೋದಕ್ಕೆ ಹಿಂಗೆ ನಡೀತಾನೆ ಇತ್ತು. ಆಮೇಲಿಂದ ನಾನು ನಮ್ಮಮ್ಮ ರೀಲ್ಸ್ ಮಾಡಿದ್ವಿ, ಅವಳು ಹೋದ್ಲು ಫೋಟೋಸ್ ತೆಗಿಸ್ತಿದ್ದಾರೆ. ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ನಾನು ರಸಮಲೈ ಮಾಡಬೇಕು, ಸ್ವೀಟ್ ನನ್ನ ಜವಾಬ್ದಾರಿ ಮಾಡಬೇಕು. ನಾನು ರಸಮಲೈ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಬೆಳಗ್ಗೆ ನಾಗರು ಮಾಡ್ಕೊಂಡು ಬಂದಿದ್ದರಿಂದ ನಾವು ನಮ್ಮ ಏರಿಯಲ್ಲಿ ಗಣಪತಿ ಇಟ್ಟಿದ್ದಾರಲ್ಲ, ಅಲ್ಲಿ ಹೋಗಿ ನೋಡೋಕ್ಕಾಗಲಿಲ್ಲ. ಸೊ ಈಗ ಈವ್ನಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ನಂಗೆ ಸ್ವಲ್ಪ ಹೊಟ್ಟೆ ಎಲ್ಲ ನೋವ್ತಾ ಇತ್ತು ಅಂದ್ಬಿಟ್ಟು ಹೋಗೋಕ್ಕಾಗಲಿಲ್ಲ. ಈಗ ಅಡುಗೆ ಮಾಡಿಬಿಟ್ಟು ಸಂಜೆ ರೆಡಿ ಆಗಿಬಿಟ್ಟು ಅಲ್ಲಿ ಹೋಗಬೇಕು. ನಮ್ಮ ಹಳೆ ಮನೆ ಹತ್ರ ಇಟ್ಟಿದ್ದಾರೆ ಗಣಪತಿ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬರಬೇಕು. ರೇಷನ್ ನೋಡಿಲ್ವಲ್ಲ, ನನಗೊಂಥರ ಆಗ್ತಿದೆ. ಫಸ್ಟು ಹೋಗಿ ನೋಡ್ಕೊಂಡು ಬಂದುಬಿಡ್ಬೇಕು. ಅದಕ್ಕೆ ಬೇಗ ಬೇಗ ಮಾಡಮ್ಮ ಅಂತ ಹೇಳ್ತಿದ್ದೀನಿ. ಬನ್ನಿ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಬೇಗ ಬೇಗ ಮಾಡಮ್ಮ, ಹೋಗಿ ಬರೋಣ ಗಣೇಶನ ಹತ್ರ. ಮಾಡ್ತಾ ಇದ್ದೀನಿ ರುಚಿನ. ಏನೇನು ಮಾಡ್ತಿದ್ದೀಯ? ಟೊಮೊಟೊ ಬಾತ್ ಮಾಡ್ತಿದ್ದೀನಿ ಅಷ್ಟೇ. ನೀನು ಅದೇ ಟೊಮೊಟೊ ಬಾತ್. ನೀವು ಟೊಮೊಟೊ ಬಾತ್ ರೆಸಿಪಿ ಹೇಳಿ. ಏನು ಡಿಫ್ರೆಂಟಾಗಿ ಏನು ಮಾಡಲ್ವಾ? ಎಲ್ಲರೂ ಮಾಡೋ ಥರನೇ ಮಾಡ್ತೀರಾ? ಅದು ನನ್ನ ರೆಸಿಪಿ, ನಾನು ಸ್ಪೆಷಲ್ ಆಗಿ ನನ್ನ ಥರ. ಹೌದಾ? ತೋರಿಸ್ತೀನಿ, ಏನು ಸ್ಪೆಷಲ್ ಇರಬಾರ್ದಲ್ಲ. ನನ್ನ ಥರ ನಾನು ಮಾಡ್ತೀನಿ ಅಷ್ಟೇ. ಏನು ಸ್ಪೆಷಲ್ ಮಾಡ್ತೀನಿ ನೋಡಿ. ಆಯಿಲ್ ಜಾಸ್ತಿ ಹಾಕಲ್ಲ ನಾನು, ಅದೇ ಸ್ಪೆಷಲ್. ಅಮ್ಮ ದಯಮಾಡಿ ನಿಮ್ಮ ಡಯಟಿಂದ ನನಗೆ ಇದು ಮಾಡಿಸ್ಬಾರ್ದು. ಅದು ಆಯಿಲ್ ಹಾಕಿಲ್ಲ ಅಂದ್ರೆ ಎಷ್ಟು ಬೇಕು ಅಲ್ಲ, ತುಂಬಾ ಡ್ರೈ ಮಾಡ್ಬಿಟ್ಟು ಖಾರ ಮಾಡ್ಬಿಟ್ಟು ಒಂದ್ಸರಿ ಮಾಡಿದ್ರು ನಮ್ಮಮ್ಮ. ಹೇಳ್ತೀರಾ? ಅದಾದ್ಮೇಲಿಂದ ನಾನು ಆಯಿಲ್ ಕೇಳ್ದಲ್ಲೇ ಇರೋಳು ನನಗೆ ಭಯ ಆಗ್ಬಿಟ್ಟಿದೆ. ಅಷ್ಟೊಂದು ಆಯಿಲ್ ಹಾಕಿಲ್ಲ ಅಂದ್ರೆ ಹಂಗಾಗುತ್ತಾ ಅಂತ. ತಿನ್ನಕ್ಕೆ ಆಗ್ದಿಲ್ದಂಗೆ ಮಾಡಿದ್ರು ಒಂದ್ಸರಿ. ತಿನ್ನಕ್ಕೆ ಆಗ್ದಂಗೆ ಏನು ಮಾಡಲ್ಲ, ಸುಮ್ಮನೆ ಆಯಿಲ್ ಕಡಿಮೆ ಹಾಕಿ ಅವ್ರದ್ದು ಡಯಟ್ ಆದ್ಮೇಲೆ. ಅದಕ್ಕೂ ಮುಂಚೆ ಎಣ್ಣೆ ಸುರಿಯೋರು. ಈಗಾಗಿರೋದು ಇತ್ತೀಚೆಗೆ ಇದೆಲ್ಲ ಶುರು ಆಗಿರೋದು. ದೂರ ಇರೋ ಸಿಡಿಯುತ್ತೆ. ಮಾಡಿ ಪೂಜೆ ಮಾಡಿಸ್ತಿದ್ದು. ಶುಂಠಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಮಿಕ್ಸ್ ಅದೀಗ ನನಗೆ ಇನ್ನೂ ನೋಡಿಲ್ವಲ್ಲ ಅನಿಸ್ತಿದೆ. ನಮ್ಮಮ್ಮ ಆಂಟಿ ಗಿಂಟಿ ಅನ್ನೋದು ಕಟ್ ಮಾಡಿದ್ರು ಸರಿ. ಆಂಟಿ ಗಿಂಟಿ ಅಂತೆಲ್ಲ ಹಂಗೆ ಮಾತಾಡಿದೆಲ್ಲ ಹಾಕಿದ್ರೆ ಒದ್ಬಿಟ್ಟು ಆಂಟಿ ಅವನು ಹುಡುಗಿ ಅವನೋಗೋದು. ನಾಳೆ ಇವ್ರ ಆಂಟಿ ಅಲ್ವಾ ಮಾಡಿರ್ತೀನಿ. ಅಂದ್ರು ನೀನು ಬಿಡೋದಿನ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಬಿಡಪ್ಪ ಅಂತ ಅಂದಲ್ಲ. ಅದು ಕಣಮ್ಮ ನನ್ನ ಹಾರ್ಟ್ನ ಬ್ರೇಕ್ ಮಾಡಿದ್ದು ನೋಡಿ. ಆಗ್ಲೇ ಟೊಮೆಟೊ ಹಾಕ್ಬಿಟ್ಟಿದ್ದೀರಾ? ಟೊಮೊಟೊ ಮತ್ತೆ ಟೊಮೊಟೊ ಹಾಕ್ಬಾರ್ದ? ಇಷ್ಟು ಬೇಗ ಹಾಕ್ಬಿಟ್ಟಿದ್ದೀರೋ? ಇನ್ನೇನು ನಾಳೆ ಬೆಳಗ್ಗೆ ಹಾಕ್ತೀಯಾ? ನೋಡ ಅಕ್ಕ ಪಂಚ್ ಹೊಡಿತಿದ್ದಾರೆ, ಚಪ್ಪಾಳೆ ಹೊಡೀರಿ. ಟೊಮೊಟೊ ಮತ್ತೆ ಅಕ್ಕ ಅವರು ಪಂಚ್ ಹೊಡಿತಿದ್ದಾರೆ. ನಮ್ಗೇನೆ ನಾವು ಹಂಗೆ. ನಿಮ್ಮಮ್ಮ ಅಲ್ವಾ? ಹೌದಾ? ಸಾಲ್ಟ್ ಅಕ್ಕ ಅವರು ಪಂಚ್. ಸಾಲ್ಟ್ ಬರೋಗ್ತದೆ. ನಮ್ಮ ಮನೇಲಿ ಪಿಂಕ್ ಸಾಲ್ಟ್ ನ ಯೂಸ್ ಮಾಡೋದು. ನೋಡಿ ನಾನು ಟಚ್ ಮಾಡಿಲ್ಲ, ಅಲ್ಲಿ ಪಾತ್ರೆ ಅಲ್ಲಾಡ್ತು. ನಮ್ಮಮ್ಮ ನನ್ನ ಮೇಲೆ ಬರ್ತಿದ್ದಾರೆ. ಹಿಂಗೆ ಗಾಡಿಲಿ ಹೋಗೋವಾಗ ಆಡೋದು ನಮ್ಮಮ್ಮ. ನಿನ್ನ ಮೇಲೆ ಏನು ಬರಲಿಲ್ಲ ಅಂದೆ. ಈಗ ಹೋಗ್ತೀವಿ ಅಂತ ಅನ್ನೋದ ಮೇಲೆ ಒಂದು ಧೈರ್ಯ ಇದೆ ಅಮ್ಮ ನನಗೆ. ಇಲ್ಲಾಂದ್ರೆ ಅದೊಂಥರ ಹಿಂಸೆ ಆಗ್ತಿತ್ತು. ಹೋಗಿಲ್ವಲ್ಲ ನೋಡಿಲ್ವಲ್ಲ ಅಂತ. ನಾನು ಸರಿ ಹಿಂಗೆ ಇದನ್ನ ಯೋಚನೆ ಮಾಡ್ತಿದ್ನ, ಸುಮ್ಮನೆ ಆಗಿದ್ನ ನೀನು ಹೇಳ್ತಿದ್ದಂಗೆ ಅಂತಾನೆ ನೆನಪಾಗ್ತಿಲ್ಲ. ಸರಿ ನಾನು ಹೇಳಿದ ಮತ್ತೆ ಕೇಳ್ತಾ ಇದ್ದೆ ನೀನು. ಹಂಗಂತಲ್ಲ, ಅಲ್ಲಿ ಏನೋ ಒಂದಿರುತ್ತೆ. ಸರಿಗೂ ಈ ಸರಿಗೂ ತುಂಬ ಬದಲಾವಣೆ ಇರುತ್ತೆ. ಹಂಗೆ ಇರುತ್ತೆ, ಮುಂದೆ ಹೋಗ್ತಿರಲ್ವ ಮನುಷ್ಯ. ನನಗೆ ಈ ಸರಿ ಇನ್ನೂ ಜಾಸ್ತಿ ಅಟ್ಯಾಚ್ ಆಗಿದ್ದೀನಿ ಅನ್ಕೊಂಡ್ಬಂಡಂಗೆ. ಏನೋ ಅದು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಯಾವತ್ತೂ ಕಡಿಮೆ ಆಗಲ್ಲ ಅಮ್ಮ. ಚಿನ್ನು ಆಯ್ತಾ? ಬಾ ಟೊಮೆಟೊ ಬಾತ್ ಆಯ್ತಾ? ಬಾ ಇಲ್ಲಿ ಇಟ್ಕೊ. ನಾನು ಅದು ಮಿಕ್ಸ್ ಮಾಡಬೇಕು. ನನ್ನ ಫೋನೇ ಬೇಕು ನಮ್ಮಮ್ಮಂಗೆ.
ನನ್ನ ಸ್ಟೋರೇಜ್ ಫುಲ್ ಆಗಿದೆ ಅಂದರೂ ನನ್ನ ಫೋನೇ ಬೇಕು. ನಂದು ಸ್ಟೋರೇಜ್ ಫುಲ್ ಆಗಿದೆ. ಓಕೆ ಬನ್ನಿ, ಬೇಗ ಬೇಗ ದೇವಸ್ಥಾನಕ್ಕೆ ಹೋಗಬೇಕು. ತಿನ್ಬಿಟ್ಟು ನಾವು ಹೊಟ್ವಿ. ನಮ್ಮ ಏರಿಯಾ ಹಳೆ ಏರಿಯಲ್ಲಿದ್ವಲ್ಲ, ಅಲ್ಲಿ ಆ ಏರಿಯಲ್ಲಿ ಗಣಪಣ್ಣ ಕೂರಿಸ್ತಾರಲ್ಲ, ಅವ್ರನ್ನ ನೋಡೋದಕ್ಕೆ ಹೊಟ್ವಿ. ನೋಡಿ ಇದೆ ಇಲ್ಲಿ ನಾನು ರಕ್ಷಾಬಂಧನ ದಿನ ಎತ್ತಿಟ್ಟಿದ್ದೆ ರಾಖಿನ. ಹಬ್ಬದ ದಿನ ಅಣ್ಣಂಗೆ ಕಟ್ತೀನಲ್ಲ, ರಾಖಿ ಕಟ್ತಾ ಇದ್ದೆ. ಒಂದು ಗಂಟೆ ಹಾಕು ಸಾಕು, 1 ಗಂಟೆ ಆದರೂ ಸಾಕು. ಹಾಂ ಆಯ್ತಲ್ಲ. ಕಾಸು ಕೊಡೋದು ಮತ್ತೆ ಮಗ ಗಿಫ್ಟು. ಗಿಫ್ಟ್ ಏನು? ಗಣಪಣ್ಣನೇ ಗಿಫ್ಟ್ ಅವ್ರಿಗೆ. ಎಲ್ಲ ನಮಗೆ ಖಾಲಿ ಜೈ. ಅದಾದ್ಮೇಲೆ ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಮನೆ ಏರಿಯಾ, ಹೊಸ ಮನೆ ಏರಿಯಾ ಬರ್ತಾ ಇದ್ವಿ. ಅಲ್ಲಿ ಕೂಡ ಗಣೇಶ ಕುಣಿಸಿದ್ರು ಹಿಂದೆಗಡೆ ಏರಿಯಾಲಿ, ನಮ್ಮ ಮನೆ ಹಿಂದೆ, ಹೊಸ ಮನೆ ಹಿಂದೆಗಡೆ ಏರಿಯಾಲಿ. ಸೊ ಅಲ್ಲಿ ನೋಡ್ಕೊಂಡು ಬರೋಕೆ ಹೋಗಿದ್ವಿ. ಅಲ್ಲಿ ಕೂಡ ತುಂಬ ಮುದ್ದಾಗಿ ಕುಣಿಸಿದ್ರು ಗಣಪಣ್ಣನ. ನೋಡಿ ತುಂಬ ಮುದ್ದಾಗಿತ್ತು ಗಣಪಣ್ಣ ಮಾತ್ರ ಅಲ್ಲಿ ಕುಣಿಸಿರೋದು. ನೋಡಿ ಅಲ್ಲಿಗೂ ಹೊರಟ್ವಿ. ಅದು ಅಚಾನಕ್ ಪ್ಲ್ಯಾನ್ ಆಗಿದೆ, ಸಡನ್ನಾಗಿ ಹೋಗ್ಬೇಕು, ಕರ್ಕೊಂಡು ಹೋಗ್ತಾರೆ ನಮ್ಮಮ್ಮ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ಕರ್ಕೊಂಡೋದ್ರು. ಅಲ್ಲೂ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಅವತ್ತಿನ ದಿನ ತುಂಬ ಸ್ಪೆಷಲ್ ಆಯಿತು, ತುಂಬ ಚೆನ್ನಾಗಿ ನಡೀತು. ಇಲ್ಲಿಗೆ ಹೋಗಿದ್ರಿಂದನೇ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೆಷಲ್ ಆಯಿತು ಅನಿಸುತ್ತೆ ನನಗೆ. ತುಂಬ ಹತ್ತಿರದಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು ಇಲ್ಲೂ ಕೂಡ. ನೋಡಿ ಅಲ್ಲಿದು ಕೂಡ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ, ಎಷ್ಟು ಮುದ್ದಾಗಿದ್ದಾರೆ ಗಣಪಣ್ಣ ಅಂತ. ಅವ್ರು ಹೆಂಗಿದ್ರು ಮುದ್ದಾಗೇ ಇರ್ತಾರೆ. ನೋಡಿ ಬೇಕಿದ್ರೆ ನೀವು ಎಷ್ಟು ಮುದ್ದಾಗಿದ್ದಾರೆ ಅಂತ. ಇಲ್ಲೂ ಕೂಡ ತುಂಬ ಜನ ಸೇರ್ಕೊಂಡು ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಮಾಡಿದರು. ಎಷ್ಟೊಂದು ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದರು. ತುಂಬ ಚೆನ್ನಾಗಿ ಎಲ್ಲ ಹೇಳ್ತಾಯಿದ್ರು ಅಲ್ಲಿ ಈ ಟೈಮಲ್ಲಿ ಗೇಮ್ಸ್ ಇರುತ್ತೆ ಅಂತ. ಎಷ್ಟೊಂದು ಜನ ಸೇರಿದರು. ನೋಡಿ ನಾನು ಹೇಳಿಲ್ವ ಇಲ್ಲೂ ತುಂಬ ಮುದ್ದಾಗಿದ್ದಾರೆ ಅಂತ. ನೋಡಿ ನೀವೇ ಹೇಳಿ ಎಷ್ಟು ಮುದ್ದಾಗಿದ್ದಾರೆ ಇಲ್ಲಿಗೆ ಅಂತ. ದೊಡ್ಡ ಗಣಪಣ್ಣಂಗೆ ಕಟ್ಟಬೇಕಂತ ತುಂಬ ಆಸೆ ಇತ್ತು. ಈ ಸರಿ ನನಗೆ ದೊಡ್ಡ ಗಣಪಣ್ಣಂಗೆ ಕಟ್ಟೋಕ್ಕೆ ಆಗಲ್ವೇನು ಅಂದ್ಕೊಂಡೆ. ನೋಡಿ ಮಿರಾಕಲ್ಸ್ ಹೇಗಾಗುತ್ತೆ ಲೈಫಲ್ಲಿ ಅಂತ. ನನ್ನ ಗಣಪಣ್ಣನ ಪೂರ ನಂಬಿರೋ ಲೈಫಲ್ಲಿ ಮಿರಾಕಲ್ಸ್ ಆಗ್ತಾನೆ ಇರುತ್ತೆ. ಅದು ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಆಮೇಲೆ ದೃಷ್ಟಿ ತೆಗಿತಾರಲ್ಲ ಕೊನೆಯಲ್ಲಿ ಅಂತ ಹೇಳಲ್ಲ ನಾನು, ದೃಷ್ಟಿ ತೆಗಿತಾರಲ್ಲ, ಅದು ದೃಷ್ಟಿ ತೆಗೆದಕ್ಕೆ ನನಗೆ ಅವಕಾಶ ಸಿಕ್ತು. 5 ಮೆಂಬರ್ಸಲ್ಲಿ ನಾನು ಒಬ್ಬಳಾಗಿದೆ. ನನಗೆ ತುಂಬ 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 ಬ್ಲೆಸ್ಡ್. ತುಂಬ ಈ ದಿನ ತುಂಬಾ ಬ್ಲೆಸ್ಸಿಂಗ್ಸಿಂದ, ಲವ್ವಿಂದ, ಹ್ಯಾಪಿನೆಸ್ಸಿಂದ ಕೂಡಿತ್ತು. ನನ್ನ ದಿನ ತುಂಬಾ ಚೆನ್ನಾಗೋಯ್ತು. ಈ ದಿನ ತುಂಬ ಚೆನ್ನಾಗಿ ನನ್ನ ದಿನ ಹೋಯಿತು. ನಿಮ್ಮ ದಿನವೂ ಹೀಗೆ ಹೋಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ನ ಹಾಗೆ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮೀಟ್ ಯು ಇನ್ ಮೈ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಸೊ ಅಲ್ಲಿವರೆಗೂ ಟೇಕ್ ಕೇರ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಪ್ಲೀಸ್. ಡೈಲಿ ಟೇಲ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾ
ನನ್ನ ಗಂಡಪಣ್ಣ ನನ್ನ ಮುದ್ದು ಸರ್ವಸ್ವಗಳು. ಹೀಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಸ್ವಲ್ಪ ಚೆನ್ನಾಗಿಟ್ಟಿರಲಿ ಅಂತ ನಾನು ಬೇಡ್ಕೊಳ್ತೀನಿ. ಆದಷ್ಟು ಒಳ್ಳೆ ಕರ್ಮಗಳನ್ನ ಮಾಡಿ 4 ಜನಕ್ಕೆ ಒಳ್ಳೇದನ್ನೇ ಬಯಸಿ. ನಿಮಗೆ ಅವ್ರು ಮಾಡಿದ ತಪ್ಪುಗಳನ್ನ ನಿಮಗೆ ನೋವು ಕೊಡ್ತಾರೆ ಒಬ್ಬರು, ನಿಮಗೆ ಅದನ್ನು ಜಸ್ಟ್ ಫರ್ಗಿವ್ ಮರೆಯೋಕ್ಕಾಗ್ದಲ್ದವ್ರಿಗೆ ನೀವು ಕ್ಷಮಿಸ್ಬಿಟ್ಟು ಬಿಟ್ಬಿಡಿ. ಮರೆಯೋಕ್ಕಾದ್ರೆ ಮರೆತುಬಿಡಿ, ಕ್ಷಮಿಸೋಕ್ಕಾದ್ರೆ ಕ್ಷಮಿಸ್ಬಿಡಿ. ಎರಡೇ ನಮಗಿರೋ ಸೂಪರ್ ಪವರ್ಸ್. ಸೊ ಅದನ್ನು ಮಾಡೋಣ, ಎಲ್ಲರಿಗೂ ನಾವು ಒಳ್ಳೆಯದೇ ಬಯಸೋಣ, ನಮ್ಗೆ ಒಳ್ಳೆಯದೇ ಆಗುತ್ತೆ. ನಮ್ಮ ಕರ್ಮ ನಮಗೆ ಅಷ್ಟೇ. ಒಳ್ಳೆಯದೇ ಬಯಸೋಣ, ಒಳ್ಳೆ ರೀತಿ ಇರೋಣ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. ತುಂಬ ಲವ್ನ ಸ್ಪ್ರೆಡ್ ಮಾಡೋಣ, ಹಂಚೋಣ, ಖುಷಿನ ಸ್ಪ್ರೆಡ್ ಮಾಡೋಣ, ಹಂಚೋಣ. ದೇವರಲ್ಲಿ ನಮ್ಗೆ ಹೇಳೋಣ ಆಲ್ ಈಸ್ ವೆಲ್, ಎಲ್ಲ ನೋಡ್ಕೊತಾರೆ, ಅವರಿದ್ದಾರೆ ಮೇಲೆ ಎಲ್ಲ ಅವ್ರು ನೋಡ್ಕೊತಾರೆ ಅಂತ ಹೇಳೋಣ. ಗಣಪಣ್ಣ ಸದಾ ಸಹಾಯತೆ. ಓಂ ಗಂ ಗಣಪತಯೇ ನಮಃ. ಗಣಪತಿ ಬಪ್ಪ ಮೋರಿಯ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಶುಭರಾತ್ರಿ. ಎಲ್ಲ ತುಂಬ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಟೇಕ್ ಕೇರ್. ಬಾಯ್.